ಎಲ್ಲರಿಗೂ ನಮಸ್ಕಾರಗಳು. ಶ್ರೀರಸ್ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮನಸ್ಸನ್ನು ಉಲ್ಲಾಸಗೊಳಿಸುವಂತಹ ಒಂದು ಪಾನೀಯವನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಸಾಮಾನ್ಯವಾಗಿ ಸೋಲ್ಕಡಿ ಅನ್ನುವಂತಹ ಹೆಸರಿನಿಂದ ಕರೀತಾರೆ. ಇದನ್ನು ಮುರುಗಲಿನಿಂದ ಅಂದರೆ ಪುನರ್ಪುಳಿಯಿಂದ ಕೋಕಂನಿಂದ ಮಾಡುವಂತಹ ಒಂದು ಪಾನೀಯ. ಇಲ್ಲಿ ನಾನು ಒಣಗಿರುವಂತಹ ಮುರುಗಲ ಸಿಪ್ಪೆಯನ್ನು ತೊಗೊಂಡಿದ್ದೇನೆ. ಇದು ಬಿಸಿಲಲ್ಲಿ ಒಣಗಿರುವಂತಹ ಸಿಪ್ಪೆ. ಇದನ್ನು ನಾವು ಒಂದು 2 ರಿಂದ 3 ಗಂಟೆಗಳ ಕಾಲ ನೀರನ್ನು ಹಾಕಿ ನೆನೆಸ್ಕೊಳ್ಬೇಕಾಗುತ್ತೆ. ನೀವು ಓವರ್ನೈಟ್ ನೆನೆಸಿಡ್ತೀರಾ ಅಂದರೂ ಕೂಡ ಓಕೆ, ಇಲ್ಲ ಒಂದು 2-3 ಗಂಟೆಗಳ ಕಾಲ ನೆನೆಸಿಟ್ರೂ ಪರವಾಗಿಲ್ಲ. ನಂತರ ಅದನ್ನು ಚೆನ್ನಾಗಿ ಗಿವುಚ್ಕೊಂಡು ಅದರ ರಸವನ್ನು ತೆಕ್ಕೊಳ್ಬೇಕು. ನೀವು ಮಿಕ್ಸಿಯಲ್ಲಿ ಹಾಕಿ ಬೇಕಿದ್ರೂ ರಸವನ್ನು ತೆಕ್ಕೊಳ್ಬಹುದು. ನಂತರ ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಕಾಯಿ ತುರಿಯನ್ನು ತಗೊಂಡು ಅದರ ಆ ಕಾಯಿ ತುರಿಯನ್ನು ನಾವು ಹಾಲನ್ನು ತೆಕ್ಕೊಳ್ಬೇಕು. ಹಾಗಾಗಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಜೊತೆಗೆ ಒಂದು 6-7 ಬೆಳ್ಳುಳ್ಳಿ ಎಸಳುಗಳು ಮತ್ತು ಅರ್ಧ ಇಂಚು ಶುಂಠಿ, ನಮ್ಮ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನಕಾಯಿ ಜೊತೆಗೆ 1 ಚಮಚದಷ್ಟು ಜೀರಿಗೆ ಮತ್ತು ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ರುಬ್ಕೊಳ್ಬೇಕು. ನುಣ್ಣಗೆ ರುಬ್ಕೊಂಡು ಆದ ನಂತರ ಒಂದು ಸ್ಟ್ರೈನರ್ಗೆ ಹಾಕಿ ಕಾಯಿ ಹಾಲನ್ನು ತೆಕ್ಕೊಳ್ಬೇಕು. ಒಂದು 2-3 ಸಾರಿ ಅದಕ್ಕೆ ನೀರನ್ನು ಸೇರಿಸೋದು ರುಬ್ಬೋದು ಮಾಡ್ಕೊಳುತ್ತೆ. ಹೀಗೆ ಒಂದು 2-3 ಸಾರಿ ಮಾಡಿಕೊಂಡು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ಕಾಯಿ ಹಾಲನ್ನು ತೆಕ್ಕೊಳ್ಬೇಕು. ಇಷ್ಟಾದ ನಂತರ ನಾವು ನೆನೆಸ್ಕೊಂಡಿರುವಂತಹ ಮುರುಗಲ ರಸವನ್ನು ಸ್ಟ್ರೈನರ್ಗೆ ಹಾಕಿ ಸೋಸ್ಕೊಳ್ಬೇಕು. ಸಾಮಾನ್ಯವಾಗಿ ಮುರುಗಲು ಅಂದರೆ ಪಿತ್ತನಾಶಕ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿರುವಂಥದ್ದು. ಇದರ ಜೊತೆಗೆ ಇದರ ಪ್ರಯೋಜನಗಳು ಕೂಡ ಹಲವಾರು ಇದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ, ತೂಕ ಇಳಿಕೆಗೆ ಸಹಾಯಕಾರಿಯಾಗಿದೆ, ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುತ್ತದೆ ಮತ್ತು ರಕ್ತವನ್ನು ಶುದ್ಧಗೊಳಿಸುವಲ್ಲಿ ಕೂಡ ಇದು ಸಹಕಾರಿ. ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಪಾರ್ಶ್ವವಾಯು ಮತ್ತು ಹೃದಯ ರೋಗದ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡುತ್ತೆ, ಹಾಗೆ ಚರ್ಮಕ್ಕೂ ಕೂಡ ತುಂಬ ಒಳ್ಳೆಯದು. ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಕಲಕ್ಕೊಳ್ಬೇಕು. ಇದು ಜೀರ್ಣಕ್ರಿಯೆಗೆ ಬಹಳ ಅನುಕೂಲಕರವಾಗಿರೋದ್ರಿಂದ ಊಟದ ನಂತರ ಸೇವಿಸುವುದು ಬಹಳ ಉತ್ತಮ. ಈ ಮುರುಗಲು ಅಥವಾ ಕೋಕಂ ಸ್ವಲ್ಪ ಹುಳಿಯಾಗಿ ಇರೋದ್ರಿಂದ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ನಾವು ಸಕ್ಕರೆಯನ್ನಾಗಲಿ ಅಥವಾ ಬೆಲ್ಲವನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಸುಮಾರು 5 ರಿಂದ 6 ಚಮಚದಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇಷ್ಟಾದರೆ ಸೋಲ್ಕಡಿ ರೆಡಿಯಾಗುತ್ತೆ. ನೀವು ಕೂಡ ಈ ಪಾನೀಯವನ್ನು ಮನೆಯಲ್ಲಿ ಮಾಡಿ ಸವಿಯಿರಿ. ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.